ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಾಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಬಗ್ಗೆ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ತುಲಾ ರಾಶಿಯವರೇ, ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ಗುರುಬಲ ಹೋಯಿತು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ನಿಮ್ಮ ಜೀವನದಲ್ಲಿ ಇನ್ನೂ ಒಂದು ಒಳ್ಳೆ ತಿರುವನ್ನು ನೋಡುವಂಥ ಸಮಯ ಬಂದಿದೆ. ಅನಿರೀಕ್ಷಿತವಾದ ಹಣ ಬಂದು ನಿಮ್ಮ ಕೈ ಸೇರ್ತಿದೆ. ಆದರೆ ಯಾರಿಂದ ಪ್ರೀತಿ ಮತ್ತು ಕೆರಿಯರ್ ಯಾವುದು ನಿಮ್ಮ ಕಡೆ ಬರ್ತಾ ಇದೆ? ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೇ. ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆ, ಈಗ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ. ಬನ್ನಿ. ಅದಕ್ಕೂ ಮುಂಚೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೆಯದಾಗಿ ಈ ತಿಂಗಳಲ್ಲಿ ಬಹಳಷ್ಟು ಗ್ರಹಗಳು ಒಂದು ಸ್ಥಾನಮಾನದ ವ್ಯತ್ಯಾಸಗಳಿದ್ದಾವೆ. ಅದರಲ್ಲೂ ತುಂಬ ಪ್ರಮುಖವಾದ ಗ್ರಹ ಅಂತಂದರೆ ಗುರುಗ್ರಹ ತನ್ನ ಪತನ ಬದಲಾವಣೆ ಮಾಡ್ತಾ ಇದ್ದಾರೆ. ಅಂದರೆ ತಮ್ಮ ಬೇರೆ ಕಡೆ ತಮ್ಮ ಪತನ ಬದಲಾಯಿಸ್ತಿದ್ದಾರೆ. ಮತ್ತು ಇದೇ ತಿಂಗಳು 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ, ಉಚ್ಚ ರಾಶಿಗೆ ತನ್ನ ಪತನ ಬದಲಾಯಿಸ್ತಿದ್ದಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡಬಹುದು. ನಾವು ಆಲ್ರೆಡಿ ಇದರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದರ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ತೀರ ಅಂತ ನಾನು ಭಾವಿಸ್ತೇನೆ. ಹಾಗೆ ಇನ್ನು ಬೇರೆ ಗ್ರಹಗಳಂತ ನೋಡೋಕ್ಕೆ ಬಂದಾಗ ನೋಡಿ, 8ನೇ ತಾರೀಕು ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತಮ್ಮ ಪತನ ಬದಲಾಯಿಸ್ತಿದ್ದಾರೆ. ಇನ್ನು 15ನೇ ತಾರೀಕು ಸೂರ್ಯಗ್ರಹ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಿದ್ದಾರೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷರಾಶಿಯಿಂದ ಋಷಭ ರಾಶಿಗೆ ತನ್ನ ಪತನ ಬದಲಾಯಿಸ್ತಿದ್ದಾರೆ. 22ನೇ ತಾರೀಕು ಬುಧ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತಮ್ಮ ಪತನ ಬದಲಾಯಿಸ್ತಿದ್ದಾರೆ, ತಮ್ಮ ಸ್ಥಾನನ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ 22ನೇ ತಾರೀಕು ಅಷ್ಟೊತ್ತಿಗೆ ಕಟಕ ರಾಶಿಯಲ್ಲಿ 3 ಗ್ರಹಗಳ ಒಂದು ಸಂಯೋಗ ಕೂಡ ಆಗ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲಗಳನ್ನು ನಾವು ಎಕ್ಸ್ಟೆನ್ಷನ್ ಅಂದರೆ ನೋಡಬಹುದು, ಮಾಡಬಹುದು ಅನ್ನೋದನ್ನು ಬನ್ನಿ. ತುಲಾ ರಾಶಿಯವರು ಆಲ್ರೆಡಿ ಯೋಚನೆ ಮಾಡ್ತಿರ್ತಾರೆ, ಇಷ್ಟು ದಿವಸ ಗುರುಬಲ ಇತ್ತಪ್ಪ, ಗುರುಬಲ ಇದ್ದಾಗನೇ ಚೆನ್ನಾಗಿಲ್ಲ, ಇನ್ನು ತುಲಾ ರಾಶಿಗೆ ಅಂತ ಸುಮಾರು ಜನ ಕೇಳ್ತಾ ಇದ್ರು. ಈಗ ನೋಡಿದರೆ ಗುರುಬಲ ಕೂಡ ಹೋಗ್ತಿದೆ, ಇನ್ನೇನು ಕಾದಿದೆಯೋ ಅಂತ ಯೋಚನೆ ಮಾಡ್ತಿದ್ದೀರಾ. ಖಂಡಿತ ಹಾಗೇನಿಲ್ಲ. ಗುರು ಒಂದೇ ಅಲ್ಲ ಫಲಗಳನ್ನು ಕೊಡೋದು, ಬೇರೆ ಗ್ರಹಗಳು ಕೂಡ ಫಲ ಕೊಡ್ತಾವಲ್ಲ. ಸೊ ಹಾಗಾಗಿ ಗುರುಬಲ ಹೋದರೂ ಕೂಡ ಗುರುವಿನ ಸ್ಥಾನಮಾನ ತುಂಬ ಚೆನ್ನಾಗಿದೆ, ಗುರುವಿನ ದೃಷ್ಟಿ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಗುರುವಿನ ದೃಷ್ಟಿ ಹಾಗೂ ನಿಮ್ಮ ರಾಶ್ಯಾಧಿಪತಿ ಆಗಿರುವಂಥ ಶುಕ್ರ ಗ್ರಹದ ಸಂಚಾರದ ಮೇಲೂ ಕೂಡ ನಿಮ್ಮ ಜೀವನದಲ್ಲಿ ಕೆಲವೊಂದು ಏಳಿಗೆಗಳನ್ನು ನೋಡಬಹುದು. ಅದು ಯಾವುದು ಅಂತಂದರೆ ನೋಡಿ, ನಿಮ್ಮ ರಾಶ್ಯಾಧಿಪತಿ ಆಗಿರುವಂಥ ಶುಕ್ರ ಗ್ರಹ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಶುಕ್ರನ ಜೊತೆಯಲ್ಲಿ ಬುಧನ ಸಂಯೋಗ ಕೂಡ ಇದೆ. ಸೊ ಹಾಗಾಗಿ ಲಕ್ಷ್ಮೀನಾರಾಯಣ ಯೋಗ ನಿಮ್ಮ 9ನೇ ಮನೆಯಲ್ಲಿ ನಡೀತಿದೆ. ಆಲ್ರೆಡಿ ನೀವು ಇದರ ಲಾಭನ ನೋಡ್ತಾ ಇದ್ದೀರಾ. ಆದರೆ 9ನೇ ಮನೆಯಿಂದ 10ನೇ ಮನೆಗೂ ಕೂಡ ತನ್ನ ಪತನ ಬದಲಾವಣೆ ಮಾಡ್ತಾನೆ ಶುಕ್ರ ಗ್ರಹ. ಇದರಿಂದ ಏನಾಗುತ್ತೆ, ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗೋದು. ಎಸ್ಪೆಷಲಿ ಯಾರೆಲ್ಲ ಸಿನಿಮಾ ರಂಗದಲ್ಲಿ ಇದ್ದೀರಾ ಹಾಗೂ ಯಾರೆಲ್ಲ ಕಲೆ ಮಾಧ್ಯಮ ಹಾಗೂ ಕಾಸ್ಮೆಟಿಕ್ಸ್ ಸೇಲ್ ಮಾಡುವಂಥದ್ದು ಅಥವಾ ಬಟ್ಟೆಗಳನ್ನು ಸೇಲ್ ಮಾಡುವಂಥದ್ದು, ಬ್ಯೂಟಿಷಿಯನ್ಗಳು ಯಾರ್ಯಾರು ಇರ್ತೀರಾ ಅವರೆಲ್ಲರಿಗೂ ಕೂಡ ಒಳ್ಳೆಯ ಸಮಯ ಆಗಿರುತ್ತೆ. ಕೆಲಸದಲ್ಲಿ ಬ್ಯುಸಿ ಜಾಸ್ತಿ ಆಗ್ತೀರಾ. ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಕೆಲಸ ಜಾಸ್ತಿ ನಿಮ್ಮ ಕಡೆ ಬರ್ತಾ ಇರುತ್ತೆ. ಒಂದು ಅದೃಷ್ಟ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಬುಧನ ಒಂದು ಸಂಚಾರದಿಂದನೂ ಕೂಡ ವ್ಯವಹಾರಗಳಲ್ಲಿ ನೀವು ಯಾವುದೇ ರೀತಿಯಾದ ಬಿಸ್ನೆಸ್ ಮಾಡಿ ಅದರಲ್ಲಿ ನಿಮಗೆ ಸಕ್ಸಸ್ ಬರ್ತಾ ಹೋಗುತ್ತೆ. ಎಸ್ಪೆಷಲಿ ನಿಮಗೆ 10ನೇ ಮನೆಗೆ ಬುಧ ಬಂದಾದ ಮೇಲೂ ಕೂಡ ಬುಧನ ಒಂದು ಸಂಚಾರದಿಂದ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್, ಯಾವುದೇ ರೀತಿಯಾದ ಬಿಸ್ನೆಸ್ ನೀವು ಮಾಡ್ತಿದ್ರು ಕೂಡ ಅದರಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಹಾಗೆ ನಿಮಗೆ ಸೂರ್ಯನ ಒಂದು ಸಂಚಾರ ಅಂತ ತಗೊಂಡಾಗ 8ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಆಲ್ರೆಡಿ ನಡೀತಿದೆ. ಸೊ ಹಾಗಾಗಿ ಏನಾಗುತ್ತೆ, ಅನಿರೀಕ್ಷಿತ ಘಟನೆಗಳು ಕೂಡ ನಡೀತಿರುತ್ತೆ. ಎಸ್ಪೆಷಲಿ ಗೌರ್ನಮೆಂಟಿಂದ ನಿಮಗೆ ಏನಾದರೂ ಲಾಭಗಳು ಆಗಬೇಕಾಗಿತ್ತು ಅಥವಾ ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ಅದು ನಿಮಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಆಗ್ತಾ ಇರುತ್ತಲ್ವ. ಈಗ ಸೂರ್ಯ 15ನೇ ತಾರೀಕು 9ನೇ ಮನೆಗೆ ಬಂದ ನಂತರ ಒಳ್ಳೆಯ ಲಾಭಗಳನ್ನು ನೀವು ನೋಡಬಹುದು. ಯಾವ ರೀತಿಯಾದ ಲಾಭಗಳನ್ನು ನೋಡಬಹುದು, ಯಾಕಂದರೆ ನಿಮಗೆ 11ನೇ ಮನೆ ಅಧಿಪತಿ ಬೇರೆ ಆಗಿರ್ತಾನೆ ಸೂರ್ಯ. ಸೊ ಹಾಗಾಗಿ ನಿಮಗೆ ಭೂಮಿಯಿಂದ ಲಾಭಗಳಾಗುವಂಥದ್ದು ಅಥವಾ ಗೌರ್ಮೆಂಟ್ ಕೆಲಸ ಯಾರು ಮಾಡ್ತಿರ್ತೀರಾ ಅಥವಾ ಯಾರೆಲ್ಲ ರಾಜಕಾರಣಿಗಳು ಇರ್ತೀರಾ ಅಂಥವರಿಗೂ ಕೂಡ ಕೆಲಸದಲ್ಲಿ ಸ್ವಲ್ಪ ಅದೃಷ್ಟ ಜಾಸ್ತಿ ಸಿಗುವಂಥದ್ದು
ಅದೃಷ್ಟಕರ ರೀತಿಯಲ್ಲಿ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುವಂಥದ್ದು, ಅಥವಾ ನಿಮಗೇನಾದರೂ ಗೌರ್ಮೆಂಟ್ ಇಂದ ಕೆಲವು ಕೆಲಸಗಳಾಗಬೇಕು ಅಂತಂದರೆ ನೀವು ನಿರೀಕ್ಷಣೆ ಮಾಡಿರಲ್ಲ, ನೀವು ಅಂದ್ಕೊಂಡೇ ಇರಲ್ಲ, ಏನಪ್ಪ ಈ ಕೆಲಸ ಇಷ್ಟು ಈಸಿಯಾಗಿ ಆಗೋಯ್ತಾ ಅಂತ. ಹೇಗೆ ಅಂತಂದರೆ, ಈಗ ನೋಡಿ, ನಿಮಗೆ 6ನೇ ಮನೆಯಲ್ಲಿ ಶನಿ ಕೂತ್ಕೊಂಡಿದ್ದಾನೆ. ಶನಿ ಮೇಲೆ ಗುರುವಿನ ದೃಷ್ಟಿ ಕೂಡ ಬೀಳ್ತಾ ಇದೆ. ಸೊ ನಿಮಗೆ ಯಾವ ಒಂದು ಕೋರ್ಟಲ್ಲಿ ಕೇಸ್ಗಳು ಏನು ನಡೀತಿತ್ತು ಅಂತಂದರೆ, ಇಷ್ಟು ದಿವಸ ಸ್ಟ್ರಗಲ್ ತುಂಬ ಸ್ಟ್ರಗಲ್ ಮಾಡ್ತಿದ್ರಿ, ಕೆಲಸಗಳು ವಿನ್ ಆಗ್ತೀವಿ ಅಂತ ಗೊತ್ತು, ಯಾವತ್ತು ಅಂತ ಗೊತ್ತಿಲ್ಲ ಅಂತ. ಇನ್ಮೇಲೆ ಗುರು ದೃಷ್ಟಿ ಬೀಳ್ತಿರೋದ್ರಿಂದ ಅದಕ್ಕೆ ಒಂದು ಡೇಟ್ ಕೂಡ ನಿಗದಿ ಆಗುತ್ತೆ. ಈ ಕಡೆ ಸೂರ್ಯ ನಿಮಗೆ 10ನೇ ಮನೆಗೆ 9ನೇ ಮನೆಗೆ ಬರೋದ್ರಿಂದ ಅದೃಷ್ಟಕರವಾದ ರಿಸಲ್ಟ್ ಕೂಡ ಬರುತ್ತೆ. ಒಂದಕ್ಕೊಂದು ಕನೆಕ್ಟಿವಿಟಿ ನೋಡಿ ಎಷ್ಟು ಚೆನ್ನಾಗಿ. ಸೊ ಹಾಗಾಗಿ ನಿಮಗೆ ಕೋರ್ಟ್ ಕೇಸ್ಗಳಿಂದ ಲಾಭಗಳು ಬರುವಂಥದ್ದು, ನಿಮ್ಮ ಕಡೆ ಕೇಸ್ ಆಗುವಂಥದ್ದು ಅಥವಾ ಅದರಿಂದ ನಿಮಗೆ ಒಳ್ಳೆಯದಾಗುವಂಥದ್ದು ಕೂಡ ಆಗುತ್ತೆ. ಅದರ ಜೊತೆಗೆ ಮಕ್ಕಳೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ರೆ ಅದರಲ್ಲಿ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ತಗೊಳ್ಳುವಂಥದ್ದು, ಗೌರ್ಮೆಂಟ್ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿದ್ರೆ ಉದ್ಯೋಗ ಸಿಗುವಂಥದ್ದು, ಎರಡೂ ಕೂಡ ಹಾಗೆ ಕನೆಕ್ಟಿವಿಟಿ ಇದೆ. 6ನೇ ಮನೆ ದೃಷ್ಟಿ ಅಂತ ನೋಡೋಕೆ ಹೋದಾಗ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ವಿನ್ ಆಗ್ತೀರಾ ಅನ್ನೋದು ತೋರಿಸುತ್ತೆ. ಈ ಕಡೆ ನಿಮಗೆ 9ನೇ ಮನೆ ಅಂತ ನೋಡಿದಾಗ ಅದೃಷ್ಟಕರವಾಗಿ ಸೂರ್ಯ ಅಲ್ಲೇ ಇರೋದ್ರಿಂದ ಕೆಲಸಗಳು ಆಗುವಂಥದ್ದು ಕೂಡ ಆಗುತ್ತೆ. ಇನ್ನು ಕುಜನ ಸಂಚಾರ ಅಂತ ನೋಡಿದರೆ, ಕುಜ ಈಗ ಸದ್ಯಕ್ಕೆ ನಿಮಗೆ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. 7ನೇ ಮನೆಯಿಂದ ನೇರ ದೃಷ್ಟಿ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಹತ್ರ ನಿರ್ಧಾರಗಳು ಜಾಸ್ತಿ ತಗೋತೀರಾ. ಹಾಗೆ ಸ್ವಲ್ಪ ಏನಂತಾರೆ, ಸ್ವಲ್ಪ ಕೋಪ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಬುಧ ಕುಜ ನಿಮಗೆ 7ನೇ ಮನೆಯಿಂದ 8ನೇ ಮನೆಗೆ ಸಂಚಾರ ಮಾಡಿದ ಮೇಲೆ ಸ್ವಲ್ಪ ವಾಹನ ಚಲಾವಣೆ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. ಈಗ ಹೊಸದಾಗಿ ಏನಾದರೂ ಟೈಮ್ ಇದೆ, ರಜೆ ಇದೆ, ಕಾರ್ ಕಲಿತೀವಿ ಅಥವಾ 2 ವೀಲರ್ ಕಲಿತೀವಿ ಅಂತ ಹೋದರೆ ಎದ್ದು ಬಿದ್ದು ಏಟ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಸಮಯದಲ್ಲಿ ಬೇಡ. ಕುಜ ಬದಲಾವಣೆ ಮುಂಚೆ ಬೇಕಾದರೆ ಕಲಿತ್ಕೊಳ್ಳಿ. ಕುಜ ಬದಲಾವಣೆ ಆಗಾದ್ಮೇಲೆ ಕೆಲವು ದಿನಗಳ ಕಾಲ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ಪೀಡ್ ಕಂಟ್ರೋಲ್ ಆಗಿರಬೇಕು, ಸ್ವಲ್ಪ ಕೇರ್ಫುಲ್ ಆಗಿದ್ರೇ ಒಳ್ಳೆಯದು. ಇನ್ನು ನಿಮಗೆ ರಾಹುವಿನ ಸಂಚಾರ ಅಂದರೆ 5ನೇ ಮನೆಯಲ್ಲಿ ಇದ್ದಾನೆ. ಇಷ್ಟು ದಿವಸ ಗುರುವಿನ ದೃಷ್ಟಿ ಇತ್ತು. ಇವಾಗ ಏನಂತಂದರೆ ಮಕ್ಕಳ ವರ್ತನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋದು ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಪ್ರೇಮಿಗಳ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥದ್ದು, ಸಣ್ಣ ಪುಟ್ಟ ಜಗಳಗಳು ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ನೀವೇ ಸ್ವಲ್ಪ ಕೇರ್ಫುಲ್ ಆಗಿರಿ, ಮಾತನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ನೀವೆಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತೀರೋ ನಿಮ್ಮ ಎದುರುಗಡೆ ವ್ಯಕ್ತಿಯಿಂದನೂ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದ ನಿರೀಕ್ಷೆ ಮಾಡಬಹುದು. ಇನ್ನು ಗುರುವಿನ ದೃಷ್ಟಿ 4ನೇ ಮನೆ ಮೇಲೆ ಬೀಳ್ತಿರೋದ್ರಿಂದ ನಿಮಗೆ ಕುಜನೂ ಕೂಡ 7ನೇ ಮನೆ ಮೇಲೆ ಇರೋದ್ರಿಂದ 7ನೇ ಮನೆಯಲ್ಲಿ ಇರೋದ್ರಿಂದ ಭೂಮಿಯಿಂದ ನಿಮಗೆ ಲಾಭಗಳಾಗುತ್ತೆ. ನೀವೇನಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲಿ ನಿಮಗೆ ಒಳ್ಳೆಯ ಲಾಭಗಳನ್ನು ಖಂಡಿತವಾಗ್ಲೂ ನೋಡಬಹುದು. ಅಥವಾ ಭೂಮಿ ತೊಗೋಬೇಕು, ತುಂಬ ದಿವಸಗಳಿಂದ ಮನೆ ಹುಡುಕಾಟ ಮಾಡ್ತಾ ಇದ್ದೀವಿ, ಅಥವಾ ಯಾವುದೋ ಜಾಗ ತೊಗೋಬೇಕು ಅಂದ್ಕೊಂಡಿದ್ದೀವಿ, ಅಥವಾ ಯಾವುದೋ ಭೂಮಿ ತೊಗೋಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಒಳ್ಳೆಯ ಸಮಯ ಬಂದಿದೆ. ಈ ಸಮಯದಲ್ಲಿ ಪ್ರಯತ್ನ ಪಡಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಅಥವಾ ಒಳ್ಳೆಯ ರೀತಿಯಾದ ಮನೆಗಳು ನಿಮಗೆ ಸಿಗುವಂಥದ್ದು ಕೂಡ ಆಗುತ್ತೆ. ಇನ್ನು 2ನೇ ಮನೆ ಮೇಲೆ ಗುರು ದೃಷ್ಟಿ ಬಂದಿರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಹಣ ಸೇವಿಂಗ್ಸ್ ಮಾಡೋದು ಅಥವಾ ಒಂದಲ್ಲ ಒಂದು ರೀತಿಯಲ್ಲಿ ಹಣ ಹರಿದು ಬರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಸಮಯನ ನೀವು ಸದುಪಯೋಗ ಪಡಿಸಿಕೊಳ್ಳಿ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯ ಲಾಭನ ನೋಡಬಹುದು. ಗುರು ನಿಮಗೆ 10ನೇ ಮನೆ ಕೂತ್ಕೊಂಡಿರೋದ್ರಿಂದ ಏನಾಗುತ್ತೆ, ಅದರ ಉಚ್ಚ ಸ್ಥಾನದಲ್ಲೇ ಕೂತ್ಕೊಂಡಿದ್ದಾನೆ. ಸ್ವಲ್ಪ ಕೆಲಸದಲ್ಲಿ ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ಉತ್ತಮವಾದ ಫಲಗಳನ್ನು ಖಂಡಿತ ನೀವು ನಿರೀಕ್ಷೆ ಮಾಡಬಹುದು. ಇದೇ 10ನೇ ತಾರೀಕು ಅಂದರೆ 10ನೇ ಮನೆಗೆ ಮತ್ತೆ ಬುಧ ಶುಕ್ರರ ಒಂದು ಸಂಚಾರವೂ ಕೂಡ ಆಗುತ್ತೆ. ಹಾಗೂ ಕೂಡ ನಿಮಗೆ ಹಣಕಾಸಿನ ಅಭಿವೃದ್ಧಿ ಅಥವಾ ಕೆಲಸದ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಇನ್ನು 11ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ. ಆದರೆ ಏನಾದರೂ ಲಾಭ ಬರುವಂಥ ಸಮಯದಲ್ಲಿ ನಿಮಗೆ ನಿಮ್ಮ ನಿರೀಕ್ಷೆಗೆ ತಕ್ಕಂಥ ಹಣ ಬರೋದಿಲ್ಲ. ನೀವು ಒಂದು 10,000 ನಿರೀಕ್ಷೆ ಮಾಡಿದ್ರೆ ಒಂದು 8,000 ಬರ್ಬೋದು ಅಷ್ಟೇ. ಈ ರೀತಿ ಕೂಡ ಆಗ್ತಾ ಇರುತ್ತೆ. ಆದರೆ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ. ನೀವು ಅಂದ್ಕೊಳ್ಳುವಂಥ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು ಅಥವಾ ಏನೆಲ್ಲ ವ್ರತ ಪೂಜೆಗಳು ಮಾಡಬೇಕು ಅಂದ್ಕೊಂಡಿದ್ರೆ ಅದೆಲ್ಲನೂ ಕೂಡ ಮಾಡೋದಕ್ಕೆ ಒಳ್ಳೆಯ ಸಮಯ ಇದಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನ್ ಅಂತ ನೋಡೋಕೆ ಬಂದಾಗ ಮನೇಲಿ ಗುರು ಇದ್ದಾನೆ. ಗುರು ದೃಷ್ಟಿ ತುಂಬ ಇವರಿಗೆ 4ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಖಂಡಿತ ಎಜುಕೇಷನಲ್ಲಿ ಬಹಳಷ್ಟು ಮುಂದುವರಿತೀರಾ. ಸ್ವಲ್ಪ ಪ್ರಯತ್ನ ಪಟ್ಟು ಹೋದಿದ್ರೆ ಕೂಡ ನಿಮಗೆ ತಲೆಗಂಟುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಬರೀಬಹುದು ಅಂತ ಹೇಳ್ತಿದ್ದೀನಿ. ಖಂಡಿತವಾಗ್ಲೂ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯನೇ. ಇನ್ನು ರೈತರಿಗೆ ಅಂತ ತಗೊಂಡಾಗ ರೈತರಿಗೂ ಕೂಡ ಅಷ್ಟೇ. ಯಾಕಂದರೆ 10ನೇ ಮನೆಯಲ್ಲಿ ಗುರು ಇದ್ದಾನಲ್ಲ, ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನಲ್ವ, ಹಾಗಾಗಿ ನಿಮಗೆ ಉತ್ತಮವಾದ ಬೆಳೆ ಬರೋದಕ್ಕೆ ಅಥವಾ ಒಳ್ಳೊಳ್ಳೆ ಅವಕಾಶಗಳು ಕೂಡಿ ಬರೋದಕ್ಕೆ ಕೂಡ ಒಳ್ಳೆಯ ಅವಕಾಶಗಳಿಗೆ. ಸೊ ಹಾಗಾಗಿ ರೈತರಿಗೂ ತುಂಬ ಉತ್ತಮ ಸಮಯ ಆಗಿರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡಬೇಕು, ಸಣ್ಣ ಪುಟ್ಟ ಮಿಸ್ಟೇಕ್ ಏನು ನೆಗೆಟಿವಿಟಿ ಇದೆ ಅದಕ್ಕೆ
ಏನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದರೆ, ನೀವು ಫಸ್ಟ್ ಮೊದಲನೇದಾಗಿ ಕುಜನ ಒಂದು ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಅಂದರೆ ಪ್ರತಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಆರಾಧನೆ ಮಾಡ್ಕೊಂಡು ಬನ್ನಿ. ಎಸ್ಪೆಷಲಿ ನಿಮಗೆ ಕುಜನ ಬದಲಾವಣೆ ಆದ ನಂತರ ಪ್ರತಿ ಮಂಗಳವಾರ ದಿವಸ ತೊಗರಿಬೇಳೆನ ಸ್ವಲ್ಪ ದಾನ ಮಾಡಿಬಿಟ್ಟು ಬನ್ನಿ. ಕುಜ ಮತ್ತು ನಿಮಗೆ 9ನೇ ಮನೆಗೆ ಹೋಗೋವರೆಗೂ ಕೂಡ ಈ ಕೆಲಸ ಮಾಡ್ತಾಯಿದ್ರೆ ಏನಿದೆ ಆಕ್ಸಿಡೆಂಟ್ಗಳು ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿದರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ನಿಮಗೆ ಧನ ಸ್ಥಾನಾಧಿಪತಿ ಆಗಿರೋದ್ರಿಂದ 8ನೇ ಮನೆಯ ನಿರೀಕ್ಷಿತ ಘಟನೆಗಳನ್ನು ನಡೆಯೋದನ್ನು ಪಾಸಿಟಿವ್ ಆಗಿ ಕೊಡ್ತಾ ಹೋಗ್ತಾನೆ. ಇನ್ನು ಶುಕ್ರನ ಒಂದು ಸಂಚಾರ ಅಂತ ನೋಡೋಕೆ ಬಂದಾಗ ನಿಮ್ಮ ರಾಶಿ ಅಧಿಪತಿನೇ ಆಗಿರೋದ್ರಿಂದ ಪ್ರತಿದಿನ ನೀವು ಲಕ್ಷ್ಮೀ ಸಹಸ್ರನಾಮ ಕೇಳೋದು ಅಥವಾ ಲಕ್ಷ್ಮೀ ಅಷ್ಟೋತ್ತರ ಕೇಳುವಂಥದ್ದು, ಇದನ್ನು ನಿಮ್ಮ ಲೈಫ್ ಟೈಮ್ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಎಲ್ಲ ಕೆಲಸದಲ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ. ನೋಡಿದ್ರಲ್ಲ ದ್ವಾದಶ ರಾಶಿಗಳ ಫಲಾನುಫಲ ಅಂದರೆ ತುಲಾ ರಾಶಿ ಬಗ್ಗೆ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದು ನಿಮ್ಮ ದಶಾಭುಕ್ತಿ ಮೇಲೆ ಎಲ್ಲನೂ ಕೂಡ ನಿರ್ಧಾರ ಆಗುತ್ತೆ. ಕೆಲವರಿಗೆ ಗೌರ್ಮೆಂಟ್ ಕೆಲಸಗಳು ಸಿಗುವಂಥ ಅವಕಾಶ ಇದೆ ಅಂತ ಹೇಳಿದ್ದೀನಿ. ಆದರೆ ನಿಮ್ಮ ಜಾತಕದಲ್ಲಿ ಫಲಗಳು ಇದೆಯಾ ಅಂತ ನೋಡಿಕೊಂಡು ನೀವು ಟ್ರೈ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದವರಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ.